ಕಷ್ಟ ಕೊಟ್ರು ಸ್ವಲ್ಪನೂ ಜಗ್ದೆ ಧೈರ್ಯವಾಗಿ ಎದುರಿಸ್ತಾ ಇದ್ದಾಳಲ್ಲ, ಅದಕ್ಕೆ ಅವಳ ಗುಂಡಿಗೆಗೆ ಭೇಷ್ ಅಂತ ಹೇಳ್ಬೇಕು. ನೋಡ್ಬೇಕಾದ್ರೆ ಆ ದೇವ್ರಿಗೆ ಹೆಮ್ಮೆ ಅನ್ಸುತ್ತೆ ನಮ್ ಕೂಸನ್ ಕಂಡು. ಬಿಡೆ, ಹೆಸ್ಕೋಬೇಡ. ಆ ದೇವ್ರು ಕೂಡ ಎಲ್ಲಾ ಪರೀಕ್ಷೆನೂ ನನ್ನ ಮೈನ ಗೆದ್ದು ತೋರಿಸ್ತಾಳೆ. ಅವಳು ಯಾರು ಅನ್ನೋದನ್ನ, ನನ್ನ ಕೂಸು ಯಾರು ಅನ್ನೋದನ್ನ ಎಲ್ರಿಗೂ ಅರ್ಥ ಮಾಡಿಸ್ತಾಳೆ. ಅಂಕಲ್, ನೀವ್ ಹೇಳ್ತಿರೋದು ಸರಿಯಾಗಿದೆ ಅಂಕಲ್. ನಾನು ಇಷ್ಟ ದಿನದಿಂದ ಅದ್ಕೆನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನೀವ್ ಹೇಳ್ತಾ ಇರೋ ದೇವ್ರೆ ನನ್ನ ಅದಕ್ಕೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ತರ ಮಾಡ್ದ ಅನ್ಸುತ್ತೆ. ಆದಷ್ಟು ಬೇಗ ಆ ದೇವ್ರು ಅಮ್ಮನ ಮನ್ಸನ್ನು ಬದಲಾಯಿಸ್ತಾನೆ. ಅಮ್ಮ ಏನೇ ಮಾತಾಡಿದ್ರು ದಯವಿಟ್ಟು ಕ್ಷಮಿಸ್ಬಿಡಿ. ತುಂಬಾ ದೊಡ್ಡ ಮಾತಾವ. ಅವ್ರು ಮಾತಾಡಿದ್ದಕ್ಕೆಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಅವ್ರು ಆ ರೀತಿ ಎಲ್ಲ ಮಾತಾಡೋರೇ ಅಲ್ಲ. ಯಾರ್ಯಾರ್ದು ಮಾತು ಕೇಳಿ ಅವ್ರ ಸ್ವಂತ ಬುದ್ಧಿನ ಮರ್ತು ಬಿಟ್ಟಿದಾರಷ್ಟೇ. ಅರ್ಥ ಆಗ್ತದೆ ಕೂಸೆ, ಅರ್ಥ ಆಗ್ತದೆ. ಅವ್ರು ಆಡಿದ ಮಾತು ಯಾವುದು ಅವ್ರ ಮನ್ಸಿಂದ ಬಂದಿದ್ದಲ್ಲ ಕಣವ್ವ. ಅವ್ರ ಆತಂಕ, ಅವ್ರ ಪರಿಸ್ಥಿತಿ ನನಗೂ ಅರ್ಥ ಆಗತ್ತೆ. ನೀವು ಬೇಕಾದ್ರೆ ನೋಡ್ತಾ ಇರಿ, ಆದಷ್ಟು ಬೇಗ ಅಮ್ಮನೇ ಅದ್ಕೇನ ನಮ್ಮನೆ ದೀಪ ಹಚ್ಚು ಬಾ ಅಂತ ಕರೀತಾರೆ. ನೀನೇ ನಮ್ಮನೆ ಸೊಸೆ ಅಂತ ಹೇಳ್ತಾರೆ. ಇದ್ ಖಂಡಿತವಾಗ್ಲೂ ನಡೆಯುತ್ತೆ. ನೀವು ಧೈರ್ಯವಾಗಿ ಹೋಗ್ ಬನ್ನಿ. ಏನವ ನಿಂದು ಚಿಕ್ಕ ವಯಸ್ಸ, ಅದೆಂತ ಬುದ್ಧಿ ಮಾತು ಹೇಳ್ತಿದ್ಯಾ ತಾಯಿ ನೀನು. ನಿನ್ನಂತ, ನಿನ್ ಮಣ್ಣನಂತ ಮಕ್ಕಳನ್ನ ಹೆತ್ತ ತಾಯಿ ಕೆಟ್ಟವಳಾಗಕ್ ಸಾಧ್ಯವಿಲ್ಲ ಕಣವ. ನೀನ್ ಹೇಳ್ದಂಗೆ ಅವ್ರು ಆದಷ್ಟು ಬೇಗ ಬದಲಾಗ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ. ಆ ನಂಬಿಕೆ ಅದೇ, ನನಗೆ ಆ ನಂಬಿಕೆ ಅದೇ. ನೀವು ಚಿಂತೆ ಮಾಡಬೇಡಿ, ಹೋಗ್ಬನ್ನಿ ಅಂಕಲ್. ಬಾರವಾ. ನನಗಿಷ್ಟ ಆಗತ್ತೋ ಇಷ್ಟ ಆಗಲ್ವೋ, ಆದ್ರೆ ಏನೋ ಒಂದು ನನ್ಗಂತೂ ಒಳ್ಳೇದ್ ಮಾಡಿರ್ತ್ಯಾ. ಈಗ ನನ್ ತಾಳಿಗಿಟ್ಕೊಂಡಿದ್ ಕುಂಕುಮದ್ವರ್ಗು ನನ್ಗೊಳ್ಳೇದೇ ಆಗಿದೆ. ಆದ್ರೆ ಈಗ ನಾನ್ ನನ್ಗೋಸ್ಕರ ನಿನ್ ಹತ್ರ ಏನೋ ಕೇಳ್ಬೇಕು ಅಂತೀವ್ನಿ. ಭಗವಂತ, ಇದುವರೆಗೂ ನೀ ನನ್ಗೆ ತುಂಬಾ ಪರೀಕ್ಷೆ ಕೊಟ್ಟಿದ್ಯಾ. ಆದ್ರೆ ಆ ಪರೀಕ್ಷೆನ ಹೇಗ್ ಪಾರ್ ಮಾಡ್ಕೋಬೇಕು ಅನ್ನೋ ದಾರಿನೂ ತೋರಿಸಿದ್ಯಾ. ಬೈರನ್ ವಿಷಯದಲ್ಲಿ ನನ್ಗೆದ್ದಿದ್ ಎಲ್ಲ ದಾರಿನೂ ಮುಚ್ಚಿಬಿಟ್ಟೆ. ಆದ್ರೆ ಎಲ್ಲದಕ್ಕೂ ಒಂದ್ ದಾರಿ ಇದ್ದೇ ಇರತ್ತೆ ಅಂತ ನಾನ್ ನಂಬ್ತೀವ್ನಿ. ನನಗ್ ದಾರಿ ಕಾಣಿಸ್ತಿಲ್ಲ. ಈಗೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದೂರದಲ್ಲಿ ಒಂದು ಸಣ್ಣ ಬೆಳಕು ನನಗೆ ನಂಬಿಕೆ ಬರಂಗ್ ಮಾಡ್ಬಿಟ್ಟೆ ನೀನು. ಬೈರನ್ ಹೆಂಡತಿ ಮೂಲಕ. ಭಗವಂತ, ಬೈರನ್ ಹೆಂಡತಿ ಮೂಲಕ ಬೈರನ್ ಹುಡ್ಕೋದ್ ಹೆಂಗೆ ಅಂತ ಯೋಚನೆ ಮಾಡ್ತೀವ್ನಿ. ಅದ್ರಲ್ಲಿ ಯಾವ ಅಡೆತಡೆನೂ ಬರ್ದಿರೋ ತರ ನೀನ ನನ್ನ ಕಾಪಾಡ್ಬೇಕು. ನಾನು ಅನ್ಕೊಂಡಿರೋ ಕೆಲ್ಸ ಸಂಪೂರ್ಣವಾಗಿ ಆಗ್ಬೇಕು ಅನ್ನೋ ತರ ನೀ ನನ್ಗೆ ಆಶೀರ್ವಾದ ಮಾಡ್ಬೇಕು. ಆ ಬೈರನ್ ಹೆಂಡತಿ ಮನ್ಸನ್ನ ಬದಲಾಯಿಸಿ ಅವಳು ನನ್ಗೆ ಸಹಾಯ ಮಾಡೋ ತರ ನೀನೇ ಕಾಪಾಡ್ಬೇಕು.
ಇಷ್ಟು ಮಾಡಿದ್ರೆ ಸಾಕಪ್ಪ, ನಾನು ಇಡೀ ಜೀವನ ನಿನ್ಗೆ ಋಣಿಯಾಗಿದ್ಬಿಡ್ತೀನಿ.